ನಮ್ಮ ಗುರಿ ಏನಿದ್ರು ಕೂಡ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಗೌಡ್ರನ್ನ ಗೆಲ್ಲಿಸಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 28 ಕ್ಷೇತ್ರದಲ್ಲಿ 20 ಕ್ಷೇತ್ರ ಗೆಲ್ಲುವುದು ನಿಶ್ಚಿತ. ಈಗ ಕಳೆದ ಚುನಾವಣೆಯಲ್ಲಿ ನಮ್ಮ ಎರಡು ಶಾಸಕರು ಗೆದ್ದ ಮೇಲೆ ಅಂತೂ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ. ಕಾಂಗ್ರೆಸ್ ಪರ ಒಲವು ಹೆಚ್ಚಿದೆ. ಅದು ಲಕ್ಷ್ಮಣ್ ರವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಿಜ ಹೇಳಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ಅಬ್ಬರದ ಪ್ರಚಾರ ನಡೀತಾ ಇದೆ. ಇಲ್ಲಿ ನಾವು ಕಾರ್ಯಕರ್ತರಿಗೆ ನಿರ್ದೇಶನ ಕೊಡೋಕ್ಕೆ ಹೋದಾಗ ಆ ಕಾರ್ಯಕರ್ತರು ಮನಸ್ಸಿನಲ್ಲಿರೋದು ಈ ಸತಿ ನಾವು ಕಳೆದ ವಿಧಾನಸಭಾ ಚುನಾವಣೆ ಇದಕ್ಕಿಂತ ಹೆಚ್ಚಾಗಿ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಗೌಡ್ರ ಪರವಾಗಿ ಇನ್ನೂ ಹೆಚ್ಚಿನ ಮತಗಳನ್ನ ಕೊಡಿಸ್ತೀವಿ ಅನ್ನೋ ಒಂದು ಆ ಶಕ್ತಿ ಮತ್ತು ಆ ಒಂದು ರೋಮಾಂಚನ ಅವರಲ್ಲಿ ಹುಟ್ಟಿದೆ ಜಾಸ್ತಿ. ಇದನ್ನು ಕಂಡು ನಾವು ಇದು ಗ್ರಾಮ ಪಂಚಾಯತಿಗಳು ವ್ಯಾಪ್ತಿಯಲ್ಲಿ ಸಭೆಗಳು ನಡೆಸಿದಾಗ ಈ ಕಾರ್ಯಕರ್ತರಲ್ಲಿರುವಂಥ ಹುರುಪು, ಆ ವಿಶ್ವಾಸ, ಆತ್ಮವಿಶ್ವಾಸ ನಿಜವಲ್ಲೂ ಈ ಥರ ಯಾವುದೇ ಪಕ್ಷದಲ್ಲೂ ಯಾವುದೇ ಕಾರ್ಯಕರ್ತರು ಬಂದಿಲ್ಲ. ಇವತ್ತು ಪಾಪ ಮಹಾರಾಜರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಅದಿಲ್ಲ ಅವ್ರಿಗೆ ಯುವರಾಜರಿಗೆ ರಾಜಕಾರಣ ಮಾಡುವಂಥ ಒತ್ತಾಸೆ ಹೇಗೆ ಬಂತು ಅನ್ನೋದನ್ನ ನಾವು ಪ್ರಶ್ನೆ ಮಾಡೋದಲ್ಲ. ನಮ್ಮ ಗುರಿ ಏನಿದ್ರು ಕೂಡ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಗೌಡ್ರನ್ನ ಗೆಲ್ಲಿಸಬೇಕು. ಹಾಗೆ ಅದಕ್ಕೆ ತಕ್ಕಾಗೆ ನಮ್ಮ ಮಾನ್ಯ ಶಾಸಕರಾದಂಥ ಮಂತರ್ಗೌಡರು ಕೇವಲ 8 ರಿಂದ 9 ತಿಂಗಳ ಅವಧಿಯಲ್ಲಿ ಸುಮಾರು 350 ಕೋಟಿಯಿಂದ 400 ಕೋಟಿ ಒಳಗೆವರೆಗೂ ಕೂಡ ಅನುದಾನ ತಂದು ಹೆಚ್ಚಿನ 20-25 ವರ್ಷಗಳಿಂದ ಪೆಂಡಿಗಿಂತ ಕೆಲಸಗಳನ್ನ ಅಂದರೆ ಯಾವ್ಯಾವ ಇದು ಅಭಿವೃದ್ಧಿ ಕಾರ್ಯ ಸ್ಥಗಿತವಾಗಿತ್ತಲ್ಲ, ಕುಂಠಿತವಾಗಿತ್ತಲ್ಲ, ಆ ಕಾರ್ಯದ ಕಾರ್ಯಕ್ರಮಗಳನ್ನ ಇವರು ಒಂದು ಕಾರ್ಯರೂಪಕ್ಕೆ ತಂದು ಇವತ್ತಿನ ದಿವಸ ಕಾರ್ಯನ ಪ್ರಾರಂಭ. ಉದಾಹರಣೆಗೆ ನಮ್ಮ ಕುಶನಗರ ಬ್ಲಾಕ್, ನಮ್ಮ ಕುಶನಗರ ತಾಲೂಕಿನ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಮಿಷಿನ್ ತರೋದಂತ ಆಗಿರ್ಬೋದು, ಹಾಗೆ ಶನಿವಾರ ಸಂತೆಯಲ್ಲಿ ಶಂಕುಸ್ಥಾಪನೆ ಬಸ್ ಸ್ಟ್ಯಾಂಡಿಗೆ ಮಾಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನ ನೀರಾವರಿ ಇದರಲ್ಲಿ ವಿಶೇಷವಾಗಿ ನೀರಾವರಿ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಇಂಥ ಶಾಸಕರು ಖಂಡಿತ ನಮಗೆ ಬೇಕು ಅನ್ನೋಂಥ ಮತ್ತು ಅವರ ಅಡಿಯಲ್ಲಿ ಕೆಲಸ ಮಾಡುತ್ತೆ ನಿಜ ಕಾರ್ಯಕರ್ತರು ತುಂಬ ಆತ್ಮವಿಶ್ವಾಸದಿಂದ ಇದ್ದಾರೆ. ನಾಯಕರುಗಳು ಅವರ ಆತ್ಮವಿಶ್ವಾಸ. ಈಗ ಲಕ್ಷ್ಮಣ್ ಅವ್ರದ್ದು ಕತೆ ಏನಿಲ್ಲ ಕಡೆ ಅಂತ ಲಕ್ಷ್ಮಣ್ ಅವರು 3 ವರ್ಷದಿಂದ ಈ ಭಾಗದಲ್ಲಿ ವೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಲ್ಲರಿಗೂ ಚಿರಪರಿಚಿತರಿದ್ದಾರೆ. ಯಾರೋ ಹೇಳ್ಬೋದು ಲಕ್ಷ್ಮಣ ಯಾರಿಗೂ ಪರಿಚಯ ಇಲ್ಲ, ಯದುವೀರಿಗೆ ಪರಿಚಯ ಇದ್ರಾ? ಅವರು ಪರಿಚಯ ಇರಲಿಲ್ಲ. ಇವತ್ತು ಯದುವೀರಿಗೆ ಒಂದು ಟ್ರೇಡ್ ಇದೆ, ಟ್ರೇಡ್ ಮಾರ್ಕ್, ಮಹಾರಾಜರ ವಂಶದವರು ಅಂತ ಹೇಳ್ಬಿಟ್ಟು. ಬಟ್ ಅದೇ ರೀತಿ ನಮ್ಮ ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಪ್ರಾಮಾಣಿಕ ಕಾರ್ಯಕರ್ತ. ಇವತ್ತೇನಾದರೂ BJP ಪಕ್ಷದಲ್ಲಿ ಸಂಸದಾದಂಥ ಪ್ರತಾಪ್ ಸಿಂಹ ಅವರಿಗೆ ಅವ್ರ ಪಾರ್ಟಿಯವರು ಪಕ್ಷದವರು ಟಿಕೆಟು ನಿರಾಕರಿಸಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಲಕ್ಷ್ಮಣ್ ಅವರ ಒಂದು ಅವರ ಪ್ರತಿಯೊಂದು ಬರ್ಬಾರ್ದು. ಅವರು ನೇರವಾಗಿ ಕರೆದ್ರು, ನಾನೇ ನಿಮ್ಮ ಕಚೇರಿ ಹತ್ರ ಬರ್ತೀನಿ, ನಿಮ್ಮದು ಇದನ್ನು ತಗೊಂಡು ಬನ್ನಿ, ನೀವು ಏನೇನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಜನರಿಗೆ ತಗೊಬನ್ನಿ, ನಾನು ಕಾರ್ಯಕ್ರಮದ ಅದ್ರ ಬಗ್ಗೆ ನಾನು ವಿರೋಧ ಯಾತಕ್ಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ ಅಂದಾಗ ಅವರ ಒಂದು ಚಾಲೆಂಜ್ಗೆ ಅವರು ಒಪ್ಕೊಳ್ಳಲಿಲ್ಲ. ಹಾಗಾಗಿ ಅವರೆಲ್ಲ ಒಂದು ಕಡೆ ಸೋತಿದ್ದಾರೆ, ಮುಂದೆನೂ ಕೂಡ ಸೋಲ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 28 ಕ್ಷೇತ್ರದಲ್ಲಿ 20 ಕ್ಷೇತ್ರ ಗೆಲ್ಲುವುದು ನಿಶ್ಚಿತ. ನಮಗೆ ಲಕ್ಷ್ಮಣ್ ಅವರೇ ಗೆಲ್ಲೋ ಥರ ಕಾಣ್ತಾರೆ. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಜನರಿಗೆ ಸಿಗುವಂಥವ್ರು. ಯದುವೀರವರು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಅವ್ರದ್ದು ರಾಯಲಿಟಿ. ನಮಗೀಗ ಬೇಕಾಗಿರೋದು ಸಾಮಾನ್ಯ ಸಿಂಪ್ಲಿಸಿಟಿ ಅಷ್ಟೇ. ಈ ಕಡೆ ಎಲ್ಲ ಬಂದರೆ ಯದುವೀರವ್ರು ಗೆದ್ದು ಈ ಕಡೆ ಬಂದು ಓಡಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನನಗೇನೋ ಅದು ಅನಿಸಲ್ಲ. ಯಾಕೆಂದರೆ ಅವರ ಸ್ಟೈಲ್ ಹಾಗೆ ಇದೆ. ಆದರೂ ಅವರು ಬೆಳೆದು ಬಂದ ರೀತಿಯೂ ಅವರಿಗೆ ಒಂದು ಅದು ನಮ್ಮ ಜನಸಾಮಾನ್ಯರಿಗೆ ಅದು ಊಹಿಸ್ಲಿಕ್ಕೆ ಆಗದಂಥ ವಿಚಾರ. ಆಗ ನಮಗೀಗ ಬೇಕಾಗಿರೋದು ಕಡುಬಡವರಿಗೆ ಭಾಳಷ್ಟು ಉತ್ತಮವಾಗಿ ಆಯ್ತಾ ಇದೆ. ಈಗ ಈ 2000 ಗ್ಯಾರಂಟಿ ವಿಚಾರ ಇದೆಯಲ್ಲ, ಅದು ಭಾಳಷ್ಟು ನಾವು ಹೋದಾಗ ನಮಗೆ ತುಂಬ ಉತ್ಸಾಹದಿಂದ ಹೇಳ್ತಾರೆ. ಪ್ರತಿ ಮನೆಯಲ್ಲೂ ಹೆಂಗಸರು ಮಕ್ಕಳು ನೋಡೋದಂಥವ್ರು ಇದ್ದಾರೆ. ಇವತ್ತಿನ ಇದರಲ್ಲಿ ಮಕ್ಕಳು ತುಂಬ ಬೆಳೆದು ಬಂದಿದ್ದಾರೆ, ಕೆಲಸ ಇಲ್ಲ, ಅದಿಲ್ಲ. ಅದರಲ್ಲೂ ಕೆಲವೊಂದು ಮಕ್ಕಳು ಈ ಚಟಗಳಿಗೆ ಇದಾಗಿ ಹೋಗಿದ್ದಾರೆ. ಅಪ್ಪ ಅಮ್ಮಂದ್ರೆ ನೋಡೋದಂಥವ್ರಿಗೆ ಈ 2000 ಭಾಳ ಉಪಕಾರ ಆಯ್ತಿದೆ ಅವರ ಬದುಕಿಗೆ. ಅದು ನಮಗೆ ಕಾಂಗ್ರೆಸ್ಗೆ ಭಾಳ ಪ್ಲಸ್ ಪಾಯಿಂಟ್. ಹೌದು. ಥ್ಯಾಂಕ್ ಯು ಸರ್. ಓಕೆ.